ಆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟು ಆಲ್. ಇದು ಅಮಾವಾಸ್ಯೆಯ ಲಾಗ್ ಆಗಿರುತ್ತೆ. ಬೆಳಿಗ್ಗೆ 6:30 7 ಗಂಟೆಗೆ ಎದ್ದು ನೆಲ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಬಿಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಬೆಳಿಗ್ಗೆ ಎದ್ದು ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ತುಂಬ ಇಷ್ಟ. ಬೆಳಗ್ಗೆ ಎದ್ದು ದಿನ ಒಂದೊಂದು ಬೇರೆ ಬೇರೆ ಥರದ್ದು ಒಂದೊಂದು ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ. ರಂಗೋಲಿ ಎಲ್ಲ ಬಿಟ್ಟು ಹೇಗಿದೆ ನೋಡಿ ಇವತ್ತಿನ ರಂಗೋಲಿ ಎಲ್ಲ ಬಿಟ್ಟು ಇನ್ನೇನು ತಿಂಡಿ ಮಾಡೋಕ್ಕಂತ ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಯಲ್ಲಿ ಏನು ಮಾಡಬೇಕು ಅಂತ ವಿಚಾರ ಮಾಡುವಾಗ ನೋಡೋಣ 5 ನಿಮಿಷಲ್ಲಿ ಆಗುವಂಥ ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಎಲ್ಲ ತರಕಾರಿ ಎಲ್ಲ ತಗೊಂಡು ಒಂದೊಂದೇ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಟೊಮೊಟೊ ಇವೆಲ್ಲ ಮೊದಲು ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಅವಲಕ್ಕಿಯನ್ನು ಕ್ಲೀನಾಗಿ ಸಾನಿಸ್ಬೇಕು. ಸಾನಿಸಿ ಅವಲಕ್ಕಿನ ನೀರಲ್ಲಿ ನೆನೆಸಿಡ್ಬೇಕಲ್ಲ, ನೆನೆಸಿ ಚೆನ್ನಾಗಿ ತೊಳ್ಕೊಬೇಕು. ಫಸ್ಟ್ ಚೆನ್ನಾಗಿ ಅವಲಕ್ಕಿಯನ್ನೆಲ್ಲ ತೊಳ್ಕೊಂಡು, ಅಂದರೆ ಅದು ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕಂದ್ರೆ ಅವಲಕ್ಕಿನ ನೀಟಾಗಿ ತೊಳ್ಕೊಂಡು ನೆನೆಯಕ್ಕೆ ಬಿಟ್ಟೆ. ಇನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಒಗ್ಗರಣೆಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಅದರೊಳಗೆ ಕಡಲೆ ಬೀಜ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ನಿಮ್ಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಈರುಳ್ಳಿ ಎಲ್ಲ ಹಾಕ್ಕೊಂಡು ಫಸ್ಟು ಅದನ್ನ ಗೋಲ್ಡನ್ ಫ್ರೈ ಆಗುವಾಗೆ ಹುರಿಬೇಕು. ನಾವು ಎಷ್ಟು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅವಲಕ್ಕಿ ಬಾಯಲ್ಲಿ ಟೇಸ್ಟ್ ಆಗುತ್ತೆ. ಅವಲಕ್ಕಿಗೆ ನಾನು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆಲ್ಲ ನಾನು ತೋರಿಸ್ಲಿಲ್ಲ, ಅದು ಸ್ಕಿಪ್ ಆಗೈತೆ, ಹೆಂಗೆ ಗೊತ್ತಿಲ್ಲ. ಹಂಗೆ ಅವಲಕ್ಕಿಗೆ ಉಪ್ಪು ಒಂಚೂರು ಹಾಕಿ ಅವಲಕ್ಕಿ ಹಾಕಿದರೆ ಆಯಿತು. ಅವಲಕ್ಕಿ ರೆಡಿ ಆಯಿತು. ಚೆನ್ನಾಗಿ ನೀಟಾಗಿ ಮೇಲೆ ಕೆಳಗೆ ಮಾಡಿದರೆ ಅವಲಕ್ಕಿ ರೆಡಿ ಆಯಿತು. ಬೇಗ ಆಗೋದಂದರೆ ಅವಲಕ್ಕಿನೇ. ಇನ್ನು ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂಥೇಳಿ ಪೂಜೆಗೆ ಹೂವೆಲ್ಲ ತೊಗೊಂಡು ರೆಡಿ ಮಾಡ್ತಾ ಇದ್ದೀನಿ. ಮೊದಲೇದು ಹೂವೆಲ್ಲ ತೆಗೆದು ಫ್ರೆಶ್ ಆಗಿರೋ ಹೂವೆಲ್ಲ ಹಾಕಿ ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗೆ ಸಂಜೆ ಟೈಮು ನಮ್ಮ ಮನೆಯವ್ರಿಗೆ ರಜೆ ಐತೆ ಅಂಥೇಳಿ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ನೋಡಿ ನಮ್ಮ ಮಕ್ಕಳು ಆಟ ಆಡ್ತಾವ್ರೆ. ಒಂದು ಕಡೆ ನಿಂತರೆ ಇನ್ನೊಂದು ನೋಡಿ, ನಾನು ಅಲ್ಲಿ ಆಟ ಆಡ್ತೀನಮ್ಮ, ಇಲ್ಲಿ ಆಟ ಆಡ್ತೀನಿ ಅಂಥೇಳಿ ಹೊರಗಡೆ ಕರ್ಕೊಂಡು ಹೋದರೆ ಇದೇ ನನ್ನ ಮಗಳದ್ದು ಕತೆ. ಅಲ್ಲೆಲ್ಲ ಗ್ರೀನ್ ಎಲ್ಲ ಎಂಜಾಯ್ ಮಾಡಿ ನೋಡಿ ಎಷ್ಟು ಚೆನ್ನಾಗೈತೆ ಗ್ರೀನು. ಅಲ್ಲಿ ಹೋದರೆ ಮನೆಗೆ ಬರಬೇಕಂತಲೇ ಅನಿಸಲ್ಲ. ನೋಡಿದರೆ ಈ ಮುಟ್ಟಿದರೆ ಮುನಿ ಅನ್ನೋ ಸಸ್ಯನ ಮುಟ್ಟಿದರೆ ಎಷ್ಟು ಚೆನ್ನಾಗಿ ಹಿಂಗೆ ಮುದುರ್ತೈತಲ್ಲ, ಅದನ್ನು ನೋಡಿದ್ರೇ ಖುಷಿ. ನಾನು ನನ್ನ ಮಕ್ಕಳ ಜೊತೆ ಒಂಚೂರು ಆಟ ಆಡಿ ಅಲ್ಲಿದೆಲ್ಲ ಗ್ರೀನ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಎಂಜಾಯ್ ಮಾಡಿ ಒಂದೆರಡು ಸೆಲ್ಫಿ ಎಲ್ಲ ತಗೊಂಡು ಮನೆಗೆ ಹೋಗೋಣ ಅಂದರೆ ಬರ್ತಾನೆ ಇರಲಿಲ್ಲ. ಆಡಲಿ ಅಂಥೇಳಿ ನಾವು ಆಟ ಆಡಕ್ಕೆ ಬಿಟ್ವಿ. ಆಟ ಆಡ್ಕೊಂಡಾದಮೇಲೆ ಮನೆಗೆ ಬರ್ತಾಯಿದ್ವಿ. ಹಾಗೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ ತಿನ್ಸ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿ ಚುರುಮುರಿ ಹಾಗೆ ಇದು ಪಾಪಡ್ದು ಏನೋ ಇನ್ನೊಂದು ಥರ ಇತ್ತು, ಅದನ್ನು ತಿಂತಾಯಿದ್ವಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.